ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. KS ಎಕ್ಸಾಮ್ ಎಕ್ಸಾಮ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಪುನಃ ಓದಕ್ ಸ್ಟಾರ್ಟ್ ಮಾಡಿದೀರಾ. ತುಂಬಾ ಜನ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದಿರಾ ದಟ್ ಯು ಡೋಂಟ್ ನೋ ಹೌ ಟು ಸ್ಟ್ರಾಟಜೈಸ್, ಹೆಂಗೆ ಪ್ರಿಪೇರ್ ಮಾಡಬೇಕು ಫಾರ್ ದ ನೆಕ್ಸ್ಟ್ 2 months ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ಒಂದು ಹೆಲ್ಪ್ ಮಾಡಿ, ಆ ನಿಟ್ಟಿನಲ್ಲಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿದೀರಾ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ವಿಡಿಯೋ ಇಸ್ ಮೇನ್ಲಿ ಫಾರ್ ಸ್ಟ್ರಾಟಜೈಸಿಂಗ್ ಹೌ ಟು ಪ್ರಿಪೇರ್ ಫಾರ್ ದ ನೆಕ್ಸ್ಟ್ 2 months. ಈ ಔಟ್ಲೈನ್ ಏನ್ ಕೊಡ್ತಾ ಇದ್ದೀನಿ ನಾನು, ಅದನ್ನ ಹಂಗೆ ಮಾಡಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಚೇಂಜ್ ದ ಪ್ಲಾನ್ ಆನ್ ಯೋರ್ ಸ್ಟ್ರೆಂತ್ಸ್ ಅಂಡ್ ಯೋರ್ ವೀಕ್ನೆಸಸ್. ಆಯ್ತಾ? ಸೊ ಬಿಫೋರ್ ಐ ಗೆಟ್ ಟು ದ ಪ್ಲಾನ್, 2 ಇಶ್ಯೂಸ್ ನ ಅಡ್ರೆಸ್ ಮಾಡಕ್ ಇಷ್ಟಪಡ್ತೀನಿ. ಫಸ್ಟ್ ಇಸ್ ಎಕ್ಸಾಮ್ ಡೇಟ್ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು, ಇನ್ನೊಂದು ಎಕ್ಸಾಮ್ ಡಿಫಿಕಲ್ಟಿ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು. 2 ನಡೀತಾ ಇದೆ, 2 ನಡೀತಾನೆ ಇರುತ್ತೆ. ಒಂದು ಎಕ್ಸಾಮ್ ಡೇಟ್ 2 ತಿಂಗಳಲ್ಲಿ ನಡೆಸ್ತಾರ, 3 ತಿಂಗಳಲ್ಲಿ ನಡೆಸ್ತಾರ, 4ನೇ ತಿಂಗಳಲ್ಲಿ ನಡೆಸ್ತಾರ. ಈ ಸ್ಪೆಕ್ಯುಲೇಷನ್ ನಡೀತಾನೆ ಇರುತ್ತೆ. ಇದಕ್ಕೆ ಯಾವುದೇ ತರ ಸೊಲ್ಯೂಷನ್ಸ್ ಇಲ್ಲ. ಒಂದು ನಿಜ ಏನ್ ತಿಳ್ಕೊಂಬಿಡಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಸರಿನಾ? ಸೊ ದಯವಿಟ್ಟು ಆ ನಿಜನ ತಿಳ್ಕೊಳ್ಳಿ. ಸ್ಪೆಕ್ಯುಲೇಷನ್ಸ್ ಇರ್ತವೆ, ಹೇಳ್ತಾನೆ ಇರ್ತಾರೆ, ಅನಿಸ್ತಾ ಇದೆ ಅಂತ ಹೇಳ್ತಾರೆ ಬಿಟ್ರೆ ಯಾರು ನಿಜವಾಗ್ಲೂ ಇವಾಗ್ಲೇ ನಡೆಯುತ್ತೆ ಅಂತ ಹೇಳಕ್ ಆಗಲ್ಲ, ಅನ್ಲೆಸ್ ಯು ಆರ್ ಅ ಪರ್ಸನ್ ಹೂಸ್ ಇನ್ಸೈಡ್ ದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸರಿನಾ? ನಾವು ಆ ಒಂದು ರಿಯಾಲಿಟಿ ತಿಳ್ಕೊಂಡಾಗ ಸ್ಪೆಕ್ಯುಲೇಷನ್ಸ್ ನಡೀಲಿ, ಬಟ್ ದಿನಾ ಪೂರ್ತಿ ಸ್ಪೆಕ್ಯುಲೇಷನ್ಸ್ ಅಲ್ಲಿ ವೇಸ್ಟ್ ಮಾಡ್ಬಿಡಿ. Don't make sure that you waste your entire day just speculating that exam ಈಗ ನಡೆಯುತ್ತೆ ಅಥವಾ ಆಗ ನಡೆಯುತ್ತೆ ಅಥವಾ ನೆಕ್ಸ್ಟ್ ನಡೆಯುತ್ತೆ ಅಥವಾ there is no point. There is no point at all. ಸೊ ದಯವಿಟ್ಟು ಆ ತರ ಸ್ಪೆಕ್ಯುಲೇಷನ್ ಮಾಡ್ಕೊಂಡು ಕೂತಿರ್ಬೇಡಿ. ಒಂದು ನೆಕ್ಸ್ಟ್ ಎಕ್ಸಾಮ್ ಡೇಟ್ಗೆ ಬರ್ತಾ ತುಂಬಾ ಜನ ಆಬ್ವಿಯಸ್ಲಿ ದೇ ಆರ್ ಎನರ್ಜೆಟಿಕ್. ಪುನಃ ಎನರ್ಜಿ ಬಂದಿದೆ ಅವ್ರಿಗೆ, ಅವ್ರು ಪುನಃ ಓದೋ ಉತ್ಸಾಹ ಇದೆ. ಸೊ ಆ ಓದಕ್ ಕೂತ್ಕೊಂಡಿದ್ದೀರಾ, ದಟ್ ಇಸ್ ವೆರಿ ವೆರಿ ಗುಡ್. ಆದ್ರೆ ಆ ತುಂಬಾ ಸ್ಟೂಡೆಂಟ್ಸ್ ನಲ್ಲಿ ನಾನು ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಸತಿ ನಾನು ಪರ್ಫೆಕ್ಟ್ ಆಗಿ ಓದ್ಬಿಡ್ತೀನಿ ಅಂತ ಹೋಗ್ತಾ ಇದ್ದೀರಾ. ದಟ್ ಇಸ್ ಅ ಟ್ರಾಪ್. ಪರ್ಫೆಕ್ಷನ್ ಯಾವಾಗ ಅಚೀವ್ ಮಾಡಕ್ ಹೋಗ್ತೀರಾ ಅವಾಗ ಅನ್ನೆಸೆಸರಿ ಬೇಡದೇ ಇರೋದನ್ನೆಲ್ಲ ಓದ್ಕೊಂಡು ಕೂತ್ಕೊಂತೀರಾ. ದಯವಿಟ್ಟು ಆ ಮಿಸ್ಟೇಕ್ ಮಾಡಬೇಡಿ. ಪುನಃ ಹೇಳ್ತಾ ಇದ್ದೀನಿ, ಪರ್ಫೆಕ್ಷನ್ ಅನ್ನೋ ಟ್ರಾಪ್ ಬೀಳ್ಬೇಡಿ. ಆಯ್ತಾ? ಪರ್ಫೆಕ್ಷನ್ ಅನ್ನೋ ಟ್ರಾಪ್ ಬಿದ್ರೆ ಈಗ ಹಿಸ್ಟ್ರಿ 1 ಬುಕ್ ಇಟ್ಕೊಂಡು 2 ತಿಂಗಳು ಓದ್ತೀರಾ. ಆ ಹಿಸ್ಟ್ರಿ 1 ಬುಕ್ ಇಟ್ಕೊಂಡು 2 ತಿಂಗಳು ಓದಿದ್ರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಫೇಲ್ ಮಿಸರಬ್ಲಿ. ದಯವಿಟ್ಟು ಆ ಮಿಸ್ಟೇಕ್ ನ ಮಾಡಬೇಡಿ. ಆಯ್ತಾ? ಮೂರನೇದು ಏನಂದ್ರೆ, ತುಂಬಾ ಜನ ಕರೆಂಟ್ ಅಫೇರ್ಸ್ ಮೇಲೆ ಅಬ್ಸೆಸ್ ಆಗ್ಬಿಟ್ಟು ನೆಕ್ಸ್ಟ್ 2 ತಿಂಗಳಲ್ಲಿ ಬರೀ ಕರೆಂಟ್ ಅಫೇರ್ಸ್ನೇ ಓದ್ಕೊಂಡು ಕೂತ್ಕೊಂತೀರಾ. ಅದು ಮಿಸ್ಟೇಕ್. ದಯವಿಟ್ಟು ಈ ಮಿಸ್ಟೇಕ್ ಕೂಡ ಮಾಡಬೇಡಿ. ಬರೀ ಕರೆಂಟ್ ಅಫೇರ್ಸ್ನೇ ಓದ್ಕೊಂಡು ಕೂತ್ಕೊಂಬೇಡಿ. ಆಯ್ತಾ? ಸೊ ಎಕ್ಸಾಮ್ ಡೇಟ್ ಸ್ಪೆಕ್ಯುಲೇಷನ್ ಏನಿದೆ, ಆ ಎಕ್ಸಾಮ್ ಡೇಟ್ ಸ್ಪೆಕ್ಯುಲೇಷನ್ ಅಲ್ಲಿ ಈ 3 ಆಗೋ ಚಾನ್ಸಸ್ ಇದೆ. ಒಂದು, ಯು ವಿಲ್ ವೇಸ್ಟ್ ಯೋರ್ ಟೈಮ್ ಸ್ಪೆಕ್ಯುಲೇಟಿಂಗ್ ವೆನ್ ಇಸ್ ದ ಎಕ್ಸಾಮ್. The second is you will start trying to achieve perfection, and the third is students who are going to overemphasize their entire efforts on current affairs. ಬರೀ ಕರೆಂಟ್ ಅಫೇರ್ಸ್ ಓದ್ಕೊಂಡು ಕೂತಿರ್ತಾರೆ. ಸೊ ಈ 3 ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ, ಸರಿನಾ? ದಿಸ್ ಇಸ್ ಅಬೌಟ್ ಎಕ್ಸಾಮ್ ಡೇಟ್. ಈಗ ಬರ್ತಾ ಎಕ್ಸಾಮ್ದು ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಬರೋಣ. ತುಂಬಾ ಜನ ಅದು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಟೈಮ್ ಇನ್ನೂ ಡಿಫಿಕಲ್ಟ್ ಬರ್ಬೋದು. ಸ್ವಲ್ಪ ಜನ ಹೇಳ್ತಾರೆ ಎಕ್ಸಾಮ್ ಸ್ವಲ್ಪ ಈಸಿ ಆಗ್ಬೋದು. ಸ್ವಲ್ಪ ಜನ ಹೇಳ್ತಾರೆ ಎಕ್ಸಾಮ್ ನಲ್ಲಿ ತುಂಬಾ ಕರ್ನಾಟಕದ ಇಶ್ಯೂಸ್ ಕೇಳ್ಬೋದು. ಸ್ವಲ್ಪ ಜನ ಹೇಳ್ತಾರೆ ಎಕ್ಸಾಮ್ ನಲ್ಲಿ ಅಷ್ಟು ಲೆಂದಿ ಕೊಡಲ್ಲ, ಸ್ವಲ್ಪ ಶಾರ್ಟ್ ಮಾಡ್ತಾರೆ ಅಂತ. ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಎಕ್ಸಾಮ್ ತುಂಬಾ ಲೆಂದಿ ಬರುತ್ತೆ ಅಂತ. ಯಾರಿಗೂ ಪುನಃ ಗೊತ್ತಿಲ್ಲ. ದಟ್ ರಿಯಾಲಿಟಿ ಇಸ್ ಆಲ್ ದಿಸ್ ಇಸ್ ಸ್ಪೆಕ್ಯುಲೇಷನ್. ನೀವು ಅದನ್ನ ಡಿಸ್ಕಸ್ ಮಾಡೋದ್ರಿಂದ ನಿಮ್ಗೆ ಒಂದು ಕಾಮ್ನೆಸ್ ಸಿಗ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು, ಬಟ್ ಅದು ರಿಯಾಲಿಟಿ ಇರಲ್ಲ, ಸರಿನಾ? ಸೊ ವೆನ್ ಇಟ್ ಇಸ್ ನಾಟ್ ಅ ರಿಯಾಲಿಟಿ, yes, you can crib about it, you can go and talk to your friends about it, you can use it to vent out your frustration, but that is not the reality. So ನಾನೇನ್ ಹೇಳ್ತೀನಿ, ಒಂದು ಅರ್ಧ ಗಂಟೆಯಿಂದ 45 minutes ಲಂಚ್ ಮಾಡುವಾಗ, ಟೀ ಕುಡಿಯುವಾಗ, that is fine. I am not telling you to talk or speculate at all, but wasting your entire day on such baseless speculations is useless, and I don't want my students to do that at all. And if you are doing that, you are definitely not qualified to be writing the KS exam at that particular competition. So I hope you are serious. ಗೊತ್ತಾಯ್ತಲ್ವಾ? ಸ್ಪೆಕ್ಯುಲೇಷನ್ ಮಾಡ್ಬಿಡಿ. ಅದ್ರ ಡಿಫಿಕಲ್ಟಿ ನಿಮ್ ಕೈಲಿಲ್ಲ, ಅದು ಹೆಂಗ್ ಬರುತ್ತೆ ಅಂತಾನು ನಿಮ್ ಕೈಲಿಲ್ಲ. ಆ ಡಿಫಿಕಲ್ಟಿ ಇದೆಯಾ ಈಸಿ ಇದೆಯಾ ಅಂತ ಈ KPSCಗೂ ಗೊತ್ತಿರಲ್ಲ. ಬಟ್ ನೀವ್ ಹೆಂಗ್ ಸ್ಪೆಕ್ಯುಲೇಟ್ ಮಾಡ್ತಾ ಇದೀರಾ? ತುಂಬಾ ಜನ ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ, ಅವರೇ ಸೆಟ್ ಮಾಡ್ತಾ ಇದಾರೆ, ಪೇಪರ್ ತರ ಹೇಳ್ತಾ ಇದಾರೆ ಹೌ ದ ಕ್ವಶನ್ಸ್ ಇಸ್ ಗೋಯಿಂಗ್ ಟು ಬಿ. ದಿಸ್ ಇಸ್ ವೆರಿ ರಾಂಗ್. ಡೋಂಟ್ ಡೂ ದಿಸ್. ಅವಾಗ ಏನಾಗುತ್ತೆ, ಯು ವಿಲ್ ಐದರ್ ಬಿಕಮ್ ಓವರ್ ಆಂಕ್ಷಿಯಸ್ ಆರ್ ಯು ವಿಲ್ ಐದರ್ ಬಿಕಮ್ ಓವರ್ ಆಂಬಿಷಿಯಸ್. ಎರಡೂ ತಪ್ಪು. ಓವರ್ ಆಂಕ್ಷಿಯಸ್ ಇದ್ರು ಓದಕ್ಕಾಗಲ್ಲ, ಓವರ್ ಆಂಬಿಷಿಯಸ್ ಆದ್ರೆ ತುಂಬಾ ಓದಕ್ ಹೋಗ್ತೀರಾ, ಏನೇನೋ ಬೇಡದೇ ಇರೋದು ಓದಕ್ ಹೋಗ್ತೀರಾ. ಎರಡೂ ತಪ್ಪು. ಸೊ ಡೋಂಟ್ ಗೆಟ್ ಆಂಕ್ಷಿಯಸ್, ಡೋಂಟ್ ಬಿ ಓವರ್ ಆಂಬಿಷಿಯಸ್, ಹ್ಯಾವ್ ಅ ಪ್ರಾಪರ್ ಪ್ಲಾನ್ ಅಂಡ್ ದೆನ್ ಯು ಶುಡ್ ಎಕ್ಸಿಕ್ಯೂಟ್ ದ ಪ್ಲಾನ್ ಸಿಸ್ಟಮ್ಯಾಟಿಕಲಿ. ಸೊ 2 ಇಶ್ಯೂಸ್ ಅಡ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಡೇಟ್ ಯಾವಾಗಿದೆ ಯಾರಿಗೂ ಗೊತ್ತಿಲ್ಲ, ಎಕ್ಸಾಮ್ ಡಿಫಿಕಲ್ಟಿ ಹೆಂಗ್ ಬರುತ್ತೆ ಯಾರಿಗೂ ಗೊತ್ತಿಲ್ಲ, ಅದ್ರ ಮೇಲೆ ಸ್ಪೆಕ್ಯುಲೇಷನ್ ಮಾಡೋದು ಯೂಸ್ ಇಲ್ಲ. ಸೊ ಏನ್ ಮಾಡ್ಬೇಕು ಸರ್ ನಾವು ಅಂದ್ರೆ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ ನೆಕ್ಸ್ಟ್. ದ ಫಸ್ಟ್ ಈಸ್ ಯುವರ್ ಆಟಿಟ್ಯೂಡ್. ಎಕ್ಸಾಮ್ ಯಾವಾಗಾದ್ರೂ ಬರಲಿ, ಐ ವಿಲ್ ಬಿ ರೆಡಿ. ಈ ಒಂದು ಆಟಿಟ್ಯೂಡ್ ಇಟ್ಕೊಬೇಕು ನೀವು. ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ತುಂಬಾ ಯೋಚನೆ ಮಾಡೋದು ಬೇಡ. ಎಕ್ಸಾಮ್
ಎನಿ ಟೈಮ್ ಬರ್ಬೋದು, ಯಾವುದೇ ಟೈಮ್ ಬಂದ್ರು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್. ಈ ಆಟಿಟ್ಯೂಡ್ ನ ಇಂಟರ್ನಲೈಸ್ ಮಾಡ್ಕೊಳ್ಳಿ. ಈ ಆಟಿಟ್ಯೂಡ್ ಇದ್ರೇನೆ ಒಳ್ಳೇದು. ದಟ್ ಇಸ್ ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ. ಸರಿನಾ? ಸೆಕೆಂಡ್, 2 months ಟಾರ್ಗೆಟ್ ಇಟ್ಕೊಳ್ಳೋಣ. ಅವರು ಕಾಲ್ ಮಾಡ್ಲಿ ಮಾಡದೇ ಇರಲಿ, ಹೈಪೋಥೆಟಿಕಲಿ 2 months ಟಾರ್ಗೆಟ್ ಇಟ್ಕೊಳ್ಳೋಣ. So today, let us assume that it is 9th of September. If it is 9th of September, 2 months target ಇಟ್ಕೊಂಡ್ರೆ 9th of November. ಸರಿನಾ? 2 months target, let them notify, let them call in any date, that is okay. At 2 months ಆದ್ರೂ ಆಗ್ಲಿ, 3 months ಆದ್ರೂ ಆಗ್ಲಿ, 4 months ಆದ್ರೂ ಆಗ್ಲಿ. But for you, hypothetically, 9th of November is the exam ಅಂತ hypothetically ನಿಮ್ಮ ಮೈಂಡ್ ಅಲ್ಲಿ ಬರ್ದಿಟ್ಕೊಳ್ಳಿ. ಸೊ ನೀವು ಏನೇ ಟೈಮ್ ಟೇಬಲ್ ಇವತ್ತಿಂದ ಏನೇ ಟೈಮ್ ಟೇಬಲ್ ಮಾಡಿದ್ರು, ಯು ಶುಡ್ ಪ್ರಿಪೇರ್ ಅ ಟೈಮ್ ಟೇಬಲ್ ಇನ್ ಸಚ್ ಅ ವೇ ದಟ್ ನೀವು ಎಲ್ಲ ಏನೇನು ಎಕ್ಸಾಮ್ ಸಿಲೆಬಸ್ ಇದೆ ಅದನ್ನ ಅಟ್ಲೀಸ್ಟ್ 2 ಸತಿ ರಿವೈಸ್ ಮಾಡಿ, ಎಲ್ಲಾದ್ರ ಮೇಲೂ ಅಟ್ಲೀಸ್ಟ್ 2 ಸತಿ ಟೆಸ್ಟ್ ಬರ್ದಿರ್ಬೇಕು ಬೈ 9th of November. ಇನ್ನೊಂದು ಪ್ರಾಮಿಸ್ ಮಾಡ್ತೀನಿ ನಿಮ್ಗೆ. ನಾನು ಯೂಶಲಿ ಪ್ರಾಮಿಸಸ್ ಮಾಡಲ್ಲ, ಬಟ್ ಸಿನ್ಸ್ ಮೆನಿ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್, ದಟ್ ಇಸ್ ವೈ ಐ ಆಮ್ ಪ್ರಾಮಿಸಿಂಗ್ ದಿಸ್. ಐ ಆಮ್ ಅ ವೆರಿ ಬಿಸಿ ಶೆಡ್ಯೂಲ್, ಬಟ್ ಇವನ್ ದೆನ್ 9th of November ಏನಿದೆ, ಆ 9th of November ಪೇಪರ್ 1 ಏನ್ ಕ್ವಶನ್ ಪೇಪರ್ ಇದೆ ಅದನ್ನ ಬಿಡ್ತೀನಿ. ಆಯ್ತಾ? ಐ ವಿಲ್ ಪ್ರಿಪೇರ್ ದ ಕ್ವಶನ್ ಪೇಪರ್ ಇನ್ ದ ಲೈನ್ಸ್ ಆಫ್ UPSC ಅಂಡ್ ಐ ವಿಲ್ ರಿಲೀಸ್ ದ ಕ್ವಶನ್ ಪೇಪರ್ ಆನ್ 9th of November. ಯಾರ್ಯಾರು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಆ ಏನ್ ಪೇಪರ್ ಇದೆ ಅದನ್ನ ತಗೊಂಡ್ ಬರೀರಿ. ಆಯ್ತಾ? ಆಬ್ವಿಯಸ್ಲಿ ನಾನು ಒಂದು ಆಫೀಸು ಅಲ್ಲಿ ಬಂದು ಬರೀರಿ ಅಂತ ಏನಿಲ್ಲ ನನಗೆ. ಆನ್ಲೈನ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ರಿಲೀಸ್ ಮಾಡ್ತೀನಿ ಆ ಕ್ವಶನ್ ಪೇಪರ್ನ. 9th of November ಪೇಪರ್ 1, 10th of November ಪೇಪರ್ 2 ಎರಡನ್ನೂ ರಿಲೀಸ್ ಮಾಡ್ತೀನಿ. ಎರಡನ್ನೂ ಕೂತ್ಕೊಂಡು ಬರೀರಿ. ಸೊ ದಟ್ ಶುಡ್ ಆಕ್ಟ್ as a deadline for you people to revise the subjects many number of times. 2 ಸತಿ ಅಂತ ಹೇಳಿದ ತಕ್ಷಣ ಬರೀ 2 ಸತಿ ಮಾಡ್ಬೇಕಂತೇನಿಲ್ಲ. ಎಷ್ಟು ಜನಕ್ಕೆ 3 ಸತಿ ಆಗುತ್ತೆ, 4 ಸತಿ ಆಗುತ್ತೆ, ಅಷ್ಟು ಮಾಡಿ. ನಾನು ಯಾಕೆ 2 ತಿಂಗಳು ಡೆಡ್ಲೈನ್ ಕೊಡ್ತಾ ಇದೀನಿ ಅಂದ್ರೆ, ತುಂಬಾ ಜನ ಆ ಪರ್ಫೆಕ್ಷನ್ ಇಂದ ಹೋಗ್ಬಿಟ್ಟು 2 ತಿಂಗಳು ಬರೀ ಒಂದೇ ಸಬ್ಜೆಕ್ಟ್ ಓದ್ಕೊಂಡು ಕೂತಿರ್ತೀರಾ. ದಯವಿಟ್ಟು ಆ ಟ್ರಾಪ್ ಬೀಳ್ಬೇಡಿ. ಸೊ ಐ ಆಮ್ ಗಿವಿಂಗ್ ಯು ಅ ಡೆಡ್ಲೈನ್ ಆಫ್ 9th of November ಫಾರ್ ಪೇಪರ್ 1, 10th of November ಫಾರ್ ಪೇಪರ್ 2. ಇವೆರಡು ಪೇಪರ್ ನಾನೇನ್ ಸೆಟ್ ಮಾಡ್ತೀನಿ, ಆ ಪೇಪರ್ನ ನಾನು ರಿಲೀಸ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ. ನೀವು ಎಲ್ಲೇ ಇರಿ, ಕರ್ನಾಟಕದಲ್ಲಿ ಎಲ್ಲೇ ಇರಿ, ದಯವಿಟ್ಟು ಆ ಟೆಲಿಗ್ರಾಮ್ ಗ್ರೂಪ್ ಇಂದ ಪೇಪರ್ ಡೌನ್ಲೋಡ್ ಮಾಡ್ಕೊಂಡು ಟೆಸ್ಟ್ ಬರೀರಿ. ಸರಿನಾ? ಆನ್ಸರ್ ಕೀಸ್ ರಿಲೀಸ್ ಮಾಡಿರ್ತೀನಿ, ಬಟ್ ಆ ಆನ್ಸರ್ ಕೀಸ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಡುವಷ್ಟು ನಂಗೆ ಟೈಮ್ ಇರಲ್ಲ. ಬಟ್ ಆನ್ಸರ್ ಕೀಸ್ ನ ರಿಲೀಸ್ ಮಾಡ್ತೀನಿ. ಸೊ ಆನ್ಸರ್ ಕೀಸ್ ನೋಡ್ಕೊಂಡು ನಿಮ್ ಮಾರ್ಕ್ಸ್ ಎಷ್ಟು ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ಸೊ ಐ ಹೋಪ್ ದಿಸ್ 2 months ಟಾರ್ಗೆಟ್ ವಿಲ್ ಹೆಲ್ಪ್ ಯು. ಸರಿನಾ? ಸೊ ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನಪ್ಪಾ, ಈಗ ನನ್ನ ಪ್ರಿಪ್ರೇಷನ್ ಹೆಂಗ್ ಹೋಗ್ಬೇಕು ಅಂತ ಹೇಳ್ಬೇಕಂದ್ರೆ, 2 ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಮಾಡಿದೀನಿ ನಾನು. ಆಯ್ತಾ? ನಾನ್ ಏನ್ ಅನ್ಸಿದೆ, ಆ ಕೇಸ್ ಮೊದಲನೇ ಸತಿ ಏನು ಮೊದಲನೇ ಪ್ರಯತ್ನದಲ್ಲಿ ಏನು ಎಕ್ಸಾಮ್ಸ್ ಬರ್ದಿದ್ದೀರಾ, ಆ ಮೊದಲನೇ ಪ್ರಯತ್ನದಲ್ಲಿ ಏನ್ ಸ್ಟೂಡೆಂಟ್ಸ್, ದೇರ್ ಆರ್ 2 groups of students. One group of students have scored more than 120 and other group of students have scored less than 120. ನನಗೆ ಗೊತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ತುಂಬಾ ಅನ್ಯಾಯ ಆಗಿದೆ, ಅಲ್ಲಿ ತುಂಬಾ ಕ್ವಶನ್ಸ್ ತಪ್ಪಿದೆ ಅಂತ. ಅವರು ಈ ಕ್ಯಾಟಗರಿಯಲ್ಲಿ ಬರೆಯೋದು ಬೇಕಾಗಿಲ್ಲ. ಓವರ್ ಆಲ್ ಮೆಜಾರಿಟಿ ಯಾರ್ಯಾರು ಇಂಗ್ಲಿಷ್ ನಲ್ಲಿ ಓದ್ ಮಾಡಿದೀರಾ ಅವರಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ದೋಸ್ ಸ್ಟೂಡೆಂಟ್ಸ್ ಆರ್ ಸ್ಕೋರ್ಡ್ ಮೋರ್ ದೆನ್ 120, ದೋಸ್ ಸ್ಟೂಡೆಂಟ್ಸ್ ಆರ್ ಸ್ಕೋರ್ಡ್ ಲೆಸ್ ದೆನ್ 120. ಇವರಿಬ್ರಿಗೂ ಬೇರೆ ಬೇರೆ ಸ್ಟ್ರಾಟಜೀಸ್ ಇದೆ ನನ್ನ ಪ್ರಕಾರ. ಆಯ್ತಾ? ಸೊ ಹಂಗ್ ರಿಜಿಡ್ ಆಗಿ ಸರ್ ಹಿಂಗ್ ಹೇಳ್ಬಿಟ್ರು ನಂದು 118 ಬರ್ತಾ ಇದೆ, ಅಯ್ಯೋ ಸರ್ ಹೇಳ್ದ ತಕ್ಷಣ ನಾನು ಅದನ್ನ ಮಾಡಕ್ಕಾಗಲ್ಲ ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ತಗೊಳ್ಳಿ. ಬಟ್ ನನ್ನ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ ಡಿವಿಷನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಲೆಸ್ ದೆನ್ 120, ಅವ್ರಿಗೆ ಏನ್ ಸ್ಟ್ರಾಟಜಿ ಇರ್ಬೇಕಂದ್ರಪ್ಪ, ನೆಕ್ಸ್ಟ್ 2 months ಏನಿದೆ, ಆ ನೆಕ್ಸ್ಟ್ 2 months ನಲ್ಲಿ ಯು ಫೋಕಸ್ ಎಕ್ಸ್ಕ್ಲೂಸಿವ್ಲಿ ಆನ್ ಪ್ರಿಲಿಮ್ಸ್. ಅಂದ್ರೆ ಏನರ್ಥ, ನೀವು ಬರೀ ಪ್ರಿಲಿಮ್ಸ್ ಓದಿ ಸಾಕು, ಮೇನ್ಸ್ ತುಂಬಾ ತಲೆ ಕೆಡಿಸ್ಕೊಂಬೇಡಿ. ಈಗ ಸದ್ಯಕ್ಕೆ ನಿಮ್ ಮೇನ್ ಏಮು ಪ್ರಿಲಿಮ್ಸ್ ನ ಗೆಲ್ಬೇಕು. ಆಯ್ತಾ? ಸ್ಕೋರಿಂಗ್ ಲೆಸ್ ದೆನ್ 120 ಇನ್ ವಾಟ್ ಎವರ್ ಎಕ್ಸಾಮ್ ದಟ್ ಹಸ್ ಹ್ಯಾಪೆಂಡ್, ದಟ್ ಮೀನ್ಸ್ ದಟ್ ಯುವರ್ ಬೇಸಿಕ್ಸ್ ಆರ್ ನಾಟ್ ಸ್ಟ್ರಾಂಗ್. ಎಕ್ಸಾಮ್ ಡಿಫಿಕಲ್ಟ್ ಇತ್ತು ಒಪ್ಕೊಂತೀನಿ, ಆದ್ರೆ 120 ತೆಗಿಯೋಷ್ಟು ಡಿಫಿಕಲ್ಟ್ ಏನಿರ್ಲಿಲ್ಲ. ಆಯ್ತಾ? ಸೊ ಎಕ್ಸಾಮ್ ಹ್ಯಾಡ್ ಬೇಸಿಕ್ ಕ್ವಶನ್ಸ್ ಇನ್ ಬೋತ್ ದ ಪೇಪರ್ಸ್. ಆ ಬೇಸಿಕ್ ಕ್ವಶನ್ಸ್ ನೀವು ಕರೆಕ್ಟ್ ಮಾಡಿದ್ರೆ 120 ತೆಗಿಬಹುದಾಗಿತ್ತು. ಗೊತ್ತಾಯ್ತಲ್ವಾ? ಸೊ ಆ ನಿಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದೀನಿ, people or students who have scored less than 120, you focus on prelims exclusively. ಅದೊಂದು. ಸೆಕೆಂಡ್, ಎವ್ರಿ ಡೇ 10 hours ಓದಿ. ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್ ಡೋಂಟ್ ಡ್ರಾಪ್ ಇಟ್ ಡೌನ್. ಸುಮ್ಮನೆ ಒಂದ್ಸತಿ ಸ್ಟಾಪ್ ಮಾಡ್ಬಿಟ್ರೆ ಪುನಃ ರಿದಮ್ ಬರೋದು ಕಷ್ಟ ಆಗುತ್ತೆ. ಸೊ 10 hours ಎವ್ರಿ ಡೇ. ಆಲ್ರೈಟ್, ಅಷ್ಟನ್ನ ಟ್ರೈ ಮಾಡಿ ಓದಕ್ಕೆ. ಥರ್ಡ್, ವೆನ್ ಯು ಆರ್ ರೀಡಿಂಗ್ ಎವ್ರಿ ಡೇ, make it 60-40. ಅಂದ್ರೆ 60% of the time give it for paper 1, 40% of the time give it for paper 2. ಸೊ ನೀವು ಎವ್ರಿ ಡೇ ಏನ್ ಓದ್ತೀರಾ, ಆ ಎವ್ರಿ ಡೇ ಓದುವಾಗ ಮೇಕ್ ಶೋರ್ ದಟ್ 10 hours ಓದಂಗಿದ್ರೆ 6 hours ಪೇಪರ್ 1 ಓದಿ, 4 hours ಪೇಪರ್ 2 ಓದಿ. ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್ ಡೋಂಟ್ ಚೇಂಜ್ ದಿಸ್. ಇಲ್ಲಾಂದ್ರೆ ಏನಾಗುತ್ತೆ, ಪೇಪರ್ 1 ಗೆ ಓವರ್ ಎಂಫಸೈಸ್ ಮಾಡಿ ಪೇಪರ್ 2 ನ ನೆಗ್ಲೆಕ್ಟ್ ಮಾಡ್ತೀರಾ, ಅಥವಾ ಕರೆಂಟ್ ಅಫೇರ್ಸ್ ನ ಓವರ್ ಎಂಫಸೈಸ್ ಮಾಡ್ಬಿಟ್ಟು ಸ್ಟಾಟಿಕ್ ನ ನೆಗ್ಲೆಕ್ಟ್ ಮಾಡ್ತೀರಾ. ಈ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ದ ನೆಕ್ಸ್ಟ್ 2 months ನೀವೇನ್ ಮಾಡ್ಬೇಕಂದ್ರೆ, ಟೇಕ್ ಬೋತ್ ದ ಪೇಪರ್ಸ್ ಟುಗೆದರ್. ಮೇಕ್ ಶೋರ್ ದಟ್ ಯು ಆರ್ ಸ್ಟಡಿಂಗ್ ಬೋತ್ ಪೇಪರ್ 1 as well as paper 2 for 6 hours and 4 hours ರೆಸ್ಪೆಕ್ಟಿವ್ಲಿ. ಅದು ಮೂರನೇದು. ನಾಲ್ಕನೇದು ಏನಂದ್ರೆ, ದಿನ ಯಾರ್ಯಾರು ಮ್ಯಾಥ್ಸ್ ನಲ್ಲಿ ವೀಕ್ ಇದ್ದೀರಾ, ದಿನ 1 hour ಸಾಲ್ವ್ ಮಾಡಿ.
ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಪೇಪರ್ 2 CSAT ಕ್ವೆಶನ್ಸ್ ತುಂಬಾ ಈಸಿ ಇರುತ್ತೆ. ಆ CSAT ಕ್ವಶನ್ಸ್ ಏನ್ ಬರ್ತವೆ ಅದರಲ್ಲಿ ನೀವು ಮಿನಿಮಮ್ 30 ಕ್ವಶನ್ ಕೇಳಿದ್ರೆ 20 ತೆಗಿಲೇಬೇಕು, ಅಥವಾ 20 ಕ್ವಶನ್ ತೆಗೆದ್ರೆ 15 ತೆಗಿಲೇಬೇಕು. ಸೊ ಯುವರ್ ಮೆಜಾರಿಟಿ ಆಫ್ ದ ಮಾರ್ಕ್ಸ್ ಶುಡ್ ಕಮ್ ಫ್ರಮ್ CSAT. ತುಂಬಾ ಜನ CSAT ನ ವೀಕ್ನೆಸ್ ತರ ನೋಡ್ತೀರಾ, ಇದು ತಪ್ಪು ಆಯ್ತಾ. ದಿನ 1 ಅವರ್ ಸಾಲ್ವ್ ಮಾಡಿ. ಯೂಟ್ಯೂಬ್ ನಲ್ಲಿ ತುಂಬಾ ಕ್ಲಾಸಸ್ ಇವೆ ಎಲ್ಲ. ಈಗ ಟೈಮ್ ಅಂಡ್ ವರ್ಕ್ ಅಂತ ಹೊಡೆದ್ರೆ ಒಂದು ಕ್ಲಾಸ್ ಬರುತ್ತೆ, ಟೈಮ್ ಅಂಡ್ ಡಿಸ್ಟೆನ್ಸ್ ಅಂತ ಹೊಡೆದ್ರೆ ಒಂದು ಕ್ಲಾಸ್ ಬರುತ್ತೆ. ಸೊ ದೇರ್ ಆರ್ ಮೆನಿ ಕ್ಲಾಸಸ್ ದಟ್ ವಿಲ್ ಎಕ್ಸ್ಪ್ಲೇನ್ ಯು ಫ್ರಮ್ ದ ಬೇಸಿಕ್ಸ್. ಕೂತ್ಕೊಂಡು ದಿನ 1 ಅವರ್ CSAT ವರ್ಕ್ ಮಾಡಿ, ಸರಿನಾ. ಅದಾದ್ಮೇಲೆ ಎವ್ರಿ ಸಬ್ಜೆಕ್ಟ್ ಆದ್ಮೇಲೂ ಒಂದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ತಗೋಬೇಕು. ಅಂದ್ರೆ ನೀವು ಪಾಲಿಟಿ ಮುಗಿಸಿದ್ರೆ ಒಂದು ಪಾಲಿಟಿ ಟೆಸ್ಟ್ ತಗೊಳ್ಳಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಗಿಸಿದ್ರೆ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆಸ್ಟ್ ತಗೊಳ್ಳಿ. ಸೊ ಯು ಕ್ಯಾನ್ ಟೇಕ್ ದ ಟೆಸ್ಟ್ ಎನಿವೇರ್. ನಾನು ಈ ಇನ್ಸ್ಟಿಟ್ಯೂಟ್ ತಗೊಳ್ಳಿ, ಆ ಇನ್ಸ್ಟಿಟ್ಯೂಟ್ ತಗೊಳ್ಳಿ ಅಂತ ಏನು ಹೇಳಲ್ಲ. ಯು ಟೇಕ್ ದ ಟೆಸ್ಟ್ ಎನಿವೇರ್ ಯು ವಾಂಟ್ ಟು, ಬಟ್ ಟೆಸ್ಟ್ ತಗೊಳ್ಳೋದು ಇಂಪಾರ್ಟೆಂಟು. ತುಂಬಾ ಜನ ನನಗೆ ಏನ್ KS ಎಕ್ಸಾಮ್ ಆದ್ಮೇಲೆ ಬಂದು ಮೀಟ್ ಮಾಡಿ ಹೇಳಿದ್ರು, ಸರ್ ತುಂಬಾ ಇನ್ಸ್ಟಿಟ್ಯೂಟ್ಸ್ ನಲ್ಲಿ ಏನ್ ಟೆಸ್ಟ್ ಬರೀತಾ ಇದ್ದೆ, ಸಖತ್ತಾಗಿ ಬರ್ತಾ ಇದ್ದು ಸರ್ ಮಾರ್ಕ್ಸು, ಈಗ ಸಡನ್ ಆಗಿ ಅಲ್ಲಿ KS ನಲ್ಲಿ ಹೋಗಿ ಬರ್ದೆ ಚೆನ್ನಾಗಿ ಬರ್ತಾ ಇಲ್ಲ ಸರ್ ಮಾರ್ಕ್ಸು ಅಂತ. ಯಾಕಂಗಾಗುತ್ತೆ ಅಂದ್ರೆ ನೀವು ಟೆಸ್ಟ್ ತಗೊಂಡಾಗ ಆ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ನಿಮ್ ಮೆಂಟಲಿ ಏನ್ ಆಂಗ್ಸೈಟಿ ಇರುತ್ತೆ, ನರ್ವಸ್ನೆಸ್ ಇರುತ್ತೆ, ಆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಅದೆಲ್ಲ ಪ್ರೆಷರ್ ಬಿಲ್ಡ್ ಆಗಿ ಯುವರ್ ಪರ್ಫಾರ್ಮೆನ್ಸ್ ಲೆವೆಲ್ ವಿಲ್ ಕಮ್ ಡೌನ್ ಇನ್ ದ ಮೇನ್ ಎಕ್ಸಾಮ್. ನಾವು ಆ ಪರ್ಫಾರ್ಮೆನ್ಸ್ ಲೆವೆಲ್ ಬರಬಾರ್ದು ಕೆಳಗೆ ಅಂದ್ರೆ ಪ್ರಾಕ್ಟೀಸ್ ಮಾಡಿರ್ಬೇಕು ಆಯ್ತಾ. ಸೊ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಮೇಕ್ ಶೋರ್ ದಟ್ ಯು ಕೀಪ್ ಲೆಸ್ ಟೈಮ್. ಈಗ ಒಂದು ಪೇಪರ್ಗೆ KS ಎಕ್ಸಾಮ್ ನಲ್ಲಿ 2 ಅವರ್ ಕೊಟ್ರೆ, ನೀವು ಒಂದು ಪೇಪರ್ನ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಏನ್ ಬರೀತೀರಾ ಅದನ್ನ ಟ್ರೈ ಟು ಸಾಲ್ವ್ ಇಟ್ ಇನ್ 1.5 hours. ನೀವೇ ನಿಮ್ಮ ಪ್ರೆಷರ್ ನಲ್ಲಿ ಹಾಕೊಳ್ಳಿ. ಆ ಪ್ರೆಷರ್ ನಲ್ಲಿ ಹಾಕೊಂಡಾಗ ಆ ಒತ್ತಡದಲ್ಲಿ ಬರಿತಾ 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 ಯು ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ಹೌ ಟು ಹ್ಯಾಂಡಲ್ ದ ಪ್ರೆಷರ್. ಯು ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ಹೌ ಟು ಸ್ಟೇ ಕಾಮ್, ಹೌ ಟು ಯೂಸ್ ಯೋರ್ ಕಾಮನ್ ಸೆನ್ಸ್ ಆಸ್ ವೆಲ್ ಆಸ್ ಪ್ರೆಸೆನ್ಸ್ ಆಫ್ ಮೈಂಡ್. ಸೊ ಇದು ಬರೋದು ಪ್ರಾಕ್ಟೀಸ್ ಇಂದ. ಅದಕ್ಕೋಸ್ಕರ ದಯವಿಟ್ಟು ಸುಮ್ಮನೆ ಓದ್ಕೊಂಡೆ ಕೂತಿರ್ಬೇಡಿ, ಎಲ್ಲರೂ ಟೆಸ್ಟ್ ಬರೀತಾ ಇರಬೇಕು. ಒಂದು ಸಬ್ಜೆಕ್ಟ್ ಓದಿದ ತಕ್ಷಣ ಟೆಸ್ಟ್ ಬರೀರಿ, ಸರಿನಾ. ಸೊ ಆಲ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಕೋರಿಂಗ್ ಲೆಸ್ ದೆನ್ 120, ಒಂದು ಫೋಕಸ್ ಪ್ರಿಲಿಮ್ಸ್ ಎಕ್ಸ್ಕ್ಲೂಸಿವ್ಲಿ. ಸೆಕೆಂಡ್, ಬ್ಯಾಲೆನ್ಸ್ ಬೋತ್ GS1 and GS2 ಪೇಪರ್ ಎವ್ರಿ ಡೇ. ರೈಟ್ ಟೆಸ್ಟ್ ರೆಗ್ಯುಲರ್ಲಿ ಅಂಡ್ ನೋ ಒನ್ ಥಿಂಗ್, ಸ್ಟ್ರೆಂಥನ್ ಯುವರ್ ಬೇಸಿಕ್ಸ್. ಅಲ್ಲೂ ಬರೀ ಕರೆಂಟ್ ಅಫೇರ್ಸ್ ಓದ್ಕೊಂಡು ಕೂತಿರ್ಬೇಡಿ, ಸ್ಟ್ರೆಂಥನ್ ಯುವರ್ ಬೇಸಿಕ್ಸ್. ಬೇಸಿಕ್ಸ್ ನ ಚೆನ್ನಾಗಿ ಓದಿ, ಅದ್ರ ಜೊತೆ ಕರೆಂಟ್ ಅಫೇರ್ಸ್ ನ ಬ್ಯಾಲೆನ್ಸ್ ಮಾಡಿ. ಸೊ ದಿಸ್ ಇಸ್ ದ ಒನ್ ಸ್ಟ್ರಾಟಜಿ ದಟ್ ಐ ವುಡ್ ಲೈಕ್ ಟು ಟೆಲ್ ಯು ಫಾರ್ ಆಲ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಕೋರಿಂಗ್ ಲೆಸ್ ದೆನ್ 120, ಸರಿನಾ. ಸೊ ಇದು 2 ತಿಂಗಳು ಟಾರ್ಗೆಟ್. ಅದೇ ಹೇಳಿದ್ನಲ್ಲ, 9th of November and 10th of November ಏನ್ ಕ್ವಶನ್ ಪೇಪರ್ ಬಿಡ್ತೀನಿ. ಆ ಕ್ವಶನ್ ಪೇಪರ್ ಬಿಟ್ಟಾಗ ನೀವು ಶುಡ್ ಬಿ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಇಫ್ ಯು ಆರ್ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ದೇರ್, ದಟ್ ಮೀನ್ಸ್ ದಟ್ ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್. ಸೊ ಲೆಟ್ ದಟ್ 9th and 10th of November ಏನ್ ಎಕ್ಸಾಮ್ ಇದೆ, ಆ ಎಕ್ಸಾಮ್ ನ ರೆಫರೆನ್ಸ್ ಪಾಯಿಂಟ್ ತರ ತಗೊಳ್ಳಿ, ಸರಿನಾ. ಆ ರೆಫರೆನ್ಸ್ ಪಾಯಿಂಟ್ ಅವ್ರ ಡೆಡ್ ಲೈನ್ ಅಂತ ತಗೊಂಡು ನಿಮ್ ಏನ್ ಪ್ರಿಪರೇಷನ್ ಇದೆ ಅದನ್ನ ಅದಕ್ಕೆ ಟಾರ್ಗೆಟ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಸುಮ್ಮನೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ದಿನ ಪೂರ್ತಿ ಕೂತಿರ್ತೀರಾ. ಆ ತರ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಕೋರಿಂಗ್ ಲೆಸ್ ದೆನ್ 120. ನೆಕ್ಸ್ಟ್, ದ ನೆಕ್ಸ್ಟ್ ಗ್ರೂಪ್ ಬರ್ತಾ ಸ್ಟೂಡೆಂಟ್ಸ್ ಹೂ ಆರ್ ಸ್ಕೋರಿಂಗ್ ಗ್ರೇಟರ್ ದೆನ್ 120. The only difference that I am going to make here is I am going to introduce mains. ಅಂದ್ರೆ ನೀವು until KS releases the exact date, KS ನ ನೋಟಿಫಿಕೇಶನ್ ಅಲ್ಲಿ ಎಕ್ಸಾಕ್ಟ್ ಡೇಟ್ ಗೊತ್ತಾಗತ್ತ ತನಕ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಬ್ಯಾಲೆನ್ಸ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. ಇಲ್ಲೂ ಅಷ್ಟೇ ಸೇಮ್ ಸ್ಟೂಡೆಂಟ್ಸ್ ಆರ್ ಸ್ಕೋರಿಂಗ್ ಲೆಸ್ ದೆನ್ 120 ಏನ್ ಸ್ಟ್ರಾಟಜಿ ಹೇಳಿದೆ ಅದೇ ಸ್ಟ್ರಾಟಜಿ ಫಾಲೋ ಮಾಡಿ. ದ ಓನ್ಲಿ ಡಿಫರೆನ್ಸ್ ದಟ್ ಐ ವಾಂಟ್ ಯು ಟು ಡೂ ಇಸ್ ಯು ಓವರ್ಲ್ಯಾಪ್ ದೋಸ್ ಮೇನ್ಸ್ ಟಾಪಿಕ್ಸ್ ದಟ್ ಇಸ್ ಸ್ಟಡಿಡ್ ಇನ್ ಪ್ರಿಲಿಮ್ಸ್ ಆಸ್ ವೆಲ್. ಇಷ್ಟೇ ಮಾಡ್ಬೇಕಾಗಿರೋದು. ನೀವು ಯಾವ ಟಾಪಿಕ್ ಮೇನ್ಸ್ ಎಕ್ಸಾಮ್ಗೂ ಪ್ರಿಲಿಮ್ಸ್ ಎಕ್ಸಾಮ್ಗೂ ಓವರ್ಲ್ಯಾಪ್ ಆಗುತ್ತಲ್ಲ ಅದನ್ನ ಎಂಫಸೈಸ್ ಮಾಡ್ಬಿಟ್ಟು ಓದಿ, ಆಯ್ತಾ. ಹಂಗಂದ್ರೆ ಏನರ್ಥ, ಸೊ ಬೇಸಿಕಲಿ ಈಗ ಮೇನ್ಸ್ ಸಿಲೆಬಸ್ ತಗೊಂಡ್ರೆ GS1 ಅಂತ ಸಿಲೆಬಸ್ ಏನಿದೆ ಅದರಲ್ಲಿ ಹಿಸ್ಟ್ರಿ ಆಫ್ ಕರ್ನಾಟಕ ಆಸ್ ವೆಲ್ ಆಸ್ ಹಿಸ್ಟ್ರಿ ಆಫ್ ಇಂಡಿಯಾ, ಏನ್ಷಿಯಂಟ್, ಮೆಡಿವಲ್ ಅಂಡ್ ಮಾಡರ್ನ್, ಇದು ನಿಮ್ ಪ್ರಿಲಿಮ್ಸ್ಗೂ ಬೇಕು ನಿಮ್ ಮೇನ್ಸ್ಗೂ ಬೇಕು, ಸರಿನಾ. GS2 ತಗೊಳ್ಳಿ. GS2 ತಗೊಂಡಾಗ ಜಿಯೋಗ್ರಫಿ ಆಫ್ ದ ವರ್ಲ್ಡ್, ಜಿಯೋಗ್ರಫಿ ಆಫ್ ಇಂಡಿಯಾ, ಜಿಯೋಗ್ರಫಿ ಆಫ್ ಕರ್ನಾಟಕ ಆಸ್ ವೆಲ್ ಆಸ್ ಪಾಲಿಟಿ, ಇವೆರಡೂ ಸಬ್ಜೆಕ್ಟ್ ಏನಿದೆ ಇದು ನಿಮ್ ಪ್ರಿಲಿಮ್ಸ್ಗೂ ಬೇಕು ಮೇನ್ಸ್ಗೂ ಬೇಕು. GS3 ತಗೊಂಡ್ರೆ ಯು ಹ್ಯಾವ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಯು ಹ್ಯಾವ್ ಎನ್ವೈರನ್ಮೆಂಟ್, ಸರಿನಾ. ಇದು ಪ್ರಿಲಿಮ್ಸ್ಗೂ ಬೇಕು ಇದು ಮೇನ್ಸ್ಗೂ ಬೇಕು, ಸರಿನಾ. ಸೊ ಈ 3 ಪೇಪರ್ ನಲ್ಲೂ 4 ಸಬ್ಜೆಕ್ಟ್ ಓವರ್ಲ್ಯಾಪ್ ಆಗ್ತಿದೆ. ಹಿಸ್ಟ್ರಿ, then you have geography, then you have polity, then you have science and tech and environment, ಆಯ್ತಾ. ಸೊ ನೀವೇನ್ ಮಾಡಿ, when you are reading for prelims itself also try to overlap that with your mains also, ಸರಿನಾ. ಸೊ ಐ ಹೋಪ್ ಯು ವಿಲ್ ಹ್ಯಾವ್ ದ ವಿಸ್ಡಮ್ ಟು ಬ್ಯಾಲೆನ್ಸ್ ಬೋತ್. ಸೊ ನೀವು ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಓದ್ತಾ ಇದ್ರೆ ಹಿಸ್ಟ್ರಿ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದನೂ ಓದಕ್ ಟ್ರೈ ಮಾಡಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದನೂ ಓದಕ್ ಟ್ರೈ ಮಾಡಿ. ಸೊ ಹಿಂಗ್ ಮಾಡಿದಾಗ ಏನಾಗುತ್ತೆ, ಹಿಸ್ಟ್ರಿ ಫ್ರಮ್ ಮೇನ್ಸ್ ಅಂಡ್ ಪ್ರಿಲಿಮ್ಸ್ ಎರಡೂ ರಿವೈಸ್ ಮಾಡ್ದಂಗ ಆಗುತ್ತೆ, ಸರಿನಾ. ಸೇಮ್ ಇಸ್ ದ ಸ್ಟ್ರಾಟಜಿ ಫಾರ್ ಯುವರ್ ಜಿಯೋಗ್ರಫಿ, ಸೇಮ್ ಶುಡ್ ಬಿ ದ ಸ್ಟ್ರಾಟಜಿ ಫಾರ್ ಯುವರ್ ಪಾಲಿಟಿ, ಸೇಮ್ ಶುಡ್ ಬಿ ಯುವರ್ ಸ್ಟ್ರಾಟಜಿ ಫಾರ್ ಯುವರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವೈರನ್ಮೆಂಟ್.
ಆದ್ರೆ ಒಂದ್ ಆಪ್ಕ ಇಟ್ಕೊಳ್ಳಿ, ಇಲ್ಲಿ ನೀವು ಮೇನ್ಸ್ ಸಿಲೆಬಸ್ ನ ಇಡ್ಕೊಂಡು ಓದಬೇಕು. KPSC ಅವರು ಏನ್ ಡೀಟೇಲ್ ಆಗಿ ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅನ್ನೆಸೆಸರಿ ಬೇಡದೇ ಇರೋದೆಲ್ಲ ಓದ್ಕೊಂಡು ಕೂತ್ಕೊಂಡ್ಬೇಡಿ. ಅವ್ರು ಏನ್ ಆ ಸಿಲೆಬಸ್ ಅಲ್ಲಿ ಹೇಳಿದ್ದಾರೆ ಅಷ್ಟನ್ನ ಮಾತ್ರ make sure that overlaps with your prelims syllabus. So ashton matra odkoli. So that is the only difference. The only difference is you will balance your prelims and mains, and those main syllabus that will only overlap with your prelims. ಸರಿನಾ? ನಾನು ಇಲ್ಲಿ ಮೇನ್ ಸಿಲೆಬಸ್ ಅಲ್ಲಿ ಎಕಾನಮಿ ಇದೆ, ಎಕಾನಮಿನೂ ಹೇಳ್ಬೋದಾಗಿತ್ತು, ಬಟ್ ಎಕಾನಮಿ ನೀವು ಮೇನ್ಸ್ ಅಲ್ಲಿ ಕೇಳೋದು ತುಂಬಾ ಡಿಫ್ರೆಂಟ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ ಕೇಳೋ ತರ. ಸೊ ಅದಕ್ಕೆ ನಾನು ಹೇಳಕ್ ಹೋಗ್ತಾ ಇಲ್ಲ ಎಕಾನಮಿ ಬರೀ ಪ್ರಿಲಿಮ್ಸ್ ಮಾತ್ರ ಹೆಲ್ಪ್ ಆಗುವಂಗ್ ಓದಿ, ಮೇನ್ಸ್ ಸಿಲೆಬಸ್ ಏನು ಓವರ್ಲ್ಯಾಪ್ ಮಾಡೋದು ಬೇಕಾಗಿಲ್ಲ. ಸೊ ಯಾರ್ಯಾರು 120 ಸ್ಕೋರ್ ಜಾಸ್ತಿ ತೆಗೆದಿದ್ದೀರಾ ಅವರು ಈ ಸ್ಟ್ರಾಟಜಿನ ಫಾಲೋ ಮಾಡಬಹುದು. ಅವ್ರ ಸ್ಟ್ರಾಟಜಿಯಲ್ಲಿ ಬೇರೆ ಏನು ಚೇಂಜ್ ಇರಲ್ಲ. ದ ಓನ್ಲಿ ಥಿಂಗ್ ಇಸ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಅಂಡ್ ಸೈನ್ಸ್ ಅಂಡ್ ಟೆಕ್ ಅಂಡ್ ಎನ್ವೈರನ್ಮೆಂಟ್ ಇದೇನಿದೆ ಈ ಸಬ್ಜೆಕ್ಟ್ಸ್ ನಲ್ಲಿ ಮೇನ್ ಸಿಲೆಬಸ್ ನಲ್ಲಿ ಏನು ಕೊಟ್ಟಿದಾರಲ್ಲ ಆ ಬುಲೆಟ್ ಪಾಯಿಂಟ್ಸ್, ಆ ಬುಲೆಟ್ ಪಾಯಿಂಟ್ಸ್ ಮೇಲೆ ಎಕ್ಸ್ಟ್ರಾ ಓದ್ಬಿಟ್ಟು ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಯಾವುದೋ ಒಂದು ಮೆಟೀರಿಯಲ್ ನಲ್ಲೇ ಮಾರ್ಕ್ ಮಾಡ್ಕೊಳ್ಳಿ, ಅದು ನಿಮ್ ಇಷ್ಟ. ಬಟ್ ಓವರ್ ಆಲ್ ಯು ಕ್ಯಾನ್ ಬ್ಯಾಲೆನ್ಸ್ ರೀಡಿಂಗ್ ಬೋತ್ ಪ್ರಿಲಿಮ್ಸ್ as well as mains. So these are the two strategies, but either you are scoring less than 120 or more than 120. The target is similar. Target is 9th of November. So let that be the target, and by 9th of November at least 2 ಸತಿ ಎಲ್ಲ ಸಬ್ಜೆಕ್ಟ್ ಮುಗ್ದಿರಬೇಕು. ಸೊ ಆ ಟೈಮ್ ಟೇಬಲ್ ನ ನೀವು ಹಾಕೋಬೇಕು. ಅಲ್ಲೂ ಅಷ್ಟೇ ಟೈಮ್ ಟೇಬಲ್ ಬಿಡು ಸರ್ ಹೆಂಗೋ ಹೇಳಿದಾರೆ ಹಂಗೆ ದಿನ ಓದ್ಕೊಂಡು ಹೋಗೋಣ ಅಂತ ಓದಾದ್ಮೇಲೆ ಈಗ ಒಂದು ಸಬ್ಜೆಕ್ಟ್ ಓದಾದ್ಮೇಲೆ ನೆಕ್ಸ್ಟ್ ಟೈಮ್ ಟೇಬಲ್ ಹಾಕೋದು ತಪ್ಪು. ಇವತ್ತೇ ಕೂತ್ಕೊಂಡು 2 ತಿಂಗಳು ಟೈಮ್ ಟೇಬಲ್ ಹೆಂಗ್ ಹಾಕಿರ್ಬೇಕಂದ್ರೆ ನೆಕ್ಸ್ಟ್ 2 ಮಂತ್ಸ್ ನಲ್ಲಿ ನಾನು ಏನೇನ್ ಮಾಡ್ತೀನಿ ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸರಿನಾ? ಹಂಗಾದ್ರೇನೆ ನೀವು ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡೋದು. ಸೊ ಮೇಕ್ ಶೋರ್ ದಟ್ ಟುಡೇ ಇಟ್ ಸೆಲ್ಫ್ ಯು ಪುಟ್ ಅ ಬ್ಲೂ ಪ್ರಿಂಟ್ ಅಂಡ್ ಮೇಕ್ ಶೋರ್ ದಟ್ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಇಲ್ಲ ಏನಾಗುತ್ತೆ ಪುನಃ ಸ್ಪೆಕ್ಯುಲೇಟ್ ಮಾಡ್ಕೊಂಡೇ ಕೂತಿರ್ತೀರಾ. ಸರಿನಾ? ಸೊ ಐ ಹೋಪ್ ಯು ಗಾಟ್ ದಟ್. ಒಂದು ಲಾಸ್ಟ್ ಇಶ್ಯೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಜನ ಸರ್ PSI ವಿಡಿಯೋಸ್ ಮಾಡ್ಕೊಡಿ ಅಥವಾ PDO ವಿಡಿಯೋಸ್ ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ. ಸಿ, ಎವ್ರಿ ಎಕ್ಸಾಮ್ ವಿಲ್ ಹ್ಯಾವ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್. ಎವ್ರಿ ಎಕ್ಸಾಮ್ಗೆ ಅದರದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ನಾನೇ ಎಲ್ಲ ಮಾಡ್ಕೋಗ್ತೀನಿ ಅನ್ನೋ ತಪ್ಪು. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ UPSC ಅಂಡ್ KPSC. ಯಾಕೆ? UPSCಲಿ 5 ಮೇನ್ಸು 2 ಇಂಟರ್ವ್ಯೂ ಕೊಟ್ಟಿದ್ದೀನಿ, KPSCಲಿ 2 ಮೇನ್ಸು 1 ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸೊ ಆ ಎಕ್ಸಾಮ್ ನಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ತುಂಬಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಐ ವಾಸ್ ಅ ಸ್ಟೂಡೆಂಟ್, ಐ ಆಮ್ ಅ ಸ್ಟೂಡೆಂಟ್. ಸೊ ಐ ನೋ and I can predict and I can anticipate the questions, the trends as well as the style of questions. ಆಯ್ತಾ? ದಟ್ ಇಸ್ ಮೈ ಪ್ಯಾಷನ್. ಐ ಕೀಪ್ ಐ ಕೀಪ್ ಸ್ಟೇಯಿಂಗ್ ಇನ್ ದಟ್ ಯೂನಿವರ್ಸ್. ಐ ಲೈಕ್ ಟು ಪ್ಲೇ ದ ಪಜಲ್ ಆಫ್ ದ ಕ್ವಶನ್ ಪೇಪರ್ಸ್. ಅದು ನಂಗೆ ಇಷ್ಟ. ಸೊ ಅದರಿಂದ ನನಗೆ ಹೆಲ್ಪ್ ಮಾಡಕ್ಕೆ ಒಂದು ಚಾನ್ಸ್ ಇದೆ, ಆಪರ್ಚುನಿಟಿ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈಗ ಬೇರೆಯವ್ರು ಕೇಳಿದ್ರು ವ್ಯೂಸ್ ಜಾಸ್ತಿ ಆಗುತ್ತೆ, ಏನೋ ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣದಿಂದ ಸುಮ್ಮನೆ ಬೇರೆ ಎಕ್ಸಾಮ್ಸ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಐ ಆಮ್ ನಾಟ್ ಅಂಡರ್ಮೈನಿಂಗ್ ದುಡ್ಡು ಆರ್ ಐ ಆಮ್ ನಾಟ್ ಅಂಡರ್ಮೈನಿಂಗ್ ಲೈಕ್ಸ್. ನಮ್ದು ಜೀವನ ಮಾಡಬೇಕು, ನಮಗೂ ಲೈಕ್ಸ್ ಬೇಕು, ದುಡ್ಡು ಬೇಕು, ಐ ಆಮ್ ನಾಟ್ ಅಂಡರ್ಮೈನಿಂಗ್ ಇಟ್. ಬಟ್ ದ ಓನ್ಲಿ ಥಿಂಗ್ ಇಸ್ ಆ ಒಂದು ರೀಸನ್ ಇಟ್ಕೊಂಡು ಐ ಡೋಂಟ್ ವಾಂಟ್ ಟು ಗಿವ್ ಸಮಥಿಂಗ್ ದಟ್ ಇಸ್ ಬಿಲೋ ಪಾರ್ ಆರ್ ಸಬ್ ಕ್ವಾಲಿಟಿ ಫಾರ್ ಮೈ ಸ್ಟೂಡೆಂಟ್ಸ್. ನಂದು ಕಾಂಪಿಟೆನ್ಸಿ ಅದರಲ್ಲಿ ಇಲ್ಲ. ಅದಕ್ಕೆ ನಾನು ಐ ಕೆನಾಟ್ ಡೂ ದೋಸ್ ಎಕ್ಸಾಮ್ಸ್ ವಿಚ್ ಐ ಹ್ಯಾವ್ ನಾಟ್ ರಿಸರ್ಚ್ಡ್. ನನ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೆ ಇದ್ರೆ ನಾನು ಅದ್ರ ಬಗ್ಗೆ ಪಾಠ ಮಾಡೋದು ನನ್ನ ಪ್ರಕಾರ ಅದು ತಪ್ಪು. ಸೊ ಇನ್ ಕೇಸ್ ಮುಂದೆ ಏನಾದ್ರು ನಾನು ಅದನ್ನ ಕರೆಕ್ಟ್ ಆಗಿ ರಿಸರ್ಚ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಅನೌನ್ಸ್ ಬಿಫೋರ್ ಐ ಡೂ ಇಟ್. ಬಟ್ ಪ್ಲೀಸ್ ಅದನ್ನೇ ನನ್ನನ್ನು ನಂಬ್ಕೊಂಡು ದಯವಿಟ್ಟು ಆ ಬೇರೆ ಎಕ್ಸಾಮ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಆ ಎಕ್ಸಾಮ್ಸ್ ಏನಿದೆ ಅದಕ್ಕೆ ಆದಂತ ಅವ್ರವ್ರು ಇರ್ತಾರೆ ಲೆಕ್ಚರರ್ಸ್. ಸೊ ಅದನ್ನ ಹುಡುಕಿ ದಯವಿಟ್ಟು ನೀವು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡಿ. ಸೊ ಅದರ್ ಎಕ್ಸಾಮ್ಸ್ ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ನೀವು ಏನೇನು ಎಫರ್ಟ್ಸ್ ಹಾಕ್ತೀರಾ ಅದಕ್ಕೂ ಎಫರ್ಟ್ಸ್ ಹಾಕ್ಲೇಬೇಕು. ಬಟ್ ಒನ್ ಥಿಂಗ್ ಏನ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ, ಎವ್ರಿ ಎಕ್ಸಾಮ್ ಹ್ಯಾಸ್ ಇಟ್ಸ್ ಇಂಪಾರ್ಟೆನ್ಸ್ ಅಂಡ್ ಯು ಹ್ಯಾವ್ ಟು ಪುಟ್ ದಟ್ ಇಂಪಾರ್ಟೆನ್ಸ್. ಈಗ ನಾನು UPSC ಆಸ್ಪಿರೆಂಟು, ನಾನು UPSC ಓದ್ಬಿಟ್ರೆ ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನೋದು ತಪ್ಪು. ಆಯ್ತಾ? ಸೊ ಆ ಎಕ್ಸಾಮ್ಸ್ ಓದ್ಬೇಕಾಗಿರೋ ವೇ ಆಫ್ ಲುಕಿಂಗ್ ಎಟ್ ದಟ್ ಎಕ್ಸಾಮ್, ದ ಲೈನ್ ಆಫ್ ಥಾಟ್ಸ್, ದ ವೇ ದ ಕ್ವಶನ್ಸ್ ವಿಲ್ ಕಮ್, ಆ ಪ್ರಶ್ನೆಗಳು ಹೆಂಗ್ ಕೇಳ್ತಾರೆ ಅದು ಡಿಫ್ರೆಂಟ್ ಇರುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ದಯವಿಟ್ಟು ಅದ್ರ ಪ್ರಕಾರ ಓದಕ್ಕೆ ಟ್ರೈ ಮಾಡಿ. ಇಟ್ ಇಸ್ ದ ನನ್ನಿಂದ ಆಗಲ್ಲ ಅಂತಲ್ಲ, ನನ್ನಿಂದ ಏನೋ ಒಂದು ಮಾಡಕ್ ಹೋಗಿ ಅದು ನಿಮ್ಗೆ ಎಫೆಕ್ಟ್ ಆಗಬಾರ್ದು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಇಂಡಲ್ಜ್ ಇನ್ ಟು ಅದರ್ ಎಕ್ಸಾಮ್ಸ್ like PDO or village accountant or PSI, not because I don't want to do it. It is because I don't know how to do it. It will take time for me, and time is something that I don't have. I have a very busy schedule, so that is something that I cannot promise you people to do. ಸರಿನಾ? ಸೊ ಇಷ್ಟ ಹೇಳ್ತಾ, ಈ ಬೇರೆ ಎಕ್ಸಾಮ್ಸ್ ಯಾವ್ದು ಬರುತ್ತೆ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಬರೀರಿ, ಎಲ್ಲದಕ್ಕೂ ಬರೀರಿ. ಯು ಗಿವ್ ಯೋರ್ ಓನ್ ಟೈಮ್ ಫಾರ್ ದಟ್ ಎಕ್ಸಾಮ್. ನಾನು ಹೇಳ್ತಲ್ವಾ, ನಾನು ಒಂದು ಬ್ಲೂ ಪ್ರಿಂಟ್ ಕೊಡಬಲ್ಲೆ. ಆ ಬ್ಲೂ ಪ್ರಿಂಟ್ ಒಳಗೆ ನಿಮ್ ಸ್ಟ್ರೆಂತ್ಸು, ನಿಮ್ ವೀಕ್ನೆಸಸ್, ನಿಮ್ ಓನ್ ಪ್ಲಾನ್ಸ್ ಏನಿರುತ್ತೆ ಅದನ್ನ ನೀವು ಅಮೆಂಡ್ ಮಾಡ್ಕೊಳ್ಳಿ, ಅದ್ರಲ್ಲೇನು ತಪ್ಪಿಲ್ಲ.
ಸರಿನಾ. ಬಟ್ ಓವರ್ ಆಲ್ ಡೋಂಟ್ ಸ್ಪೆಂಡ್ ಯುವರ್ ಟೈಮ್ ವೇಟಿಂಗ್ ಫಾರ್ ದ ನೋಟಿಫಿಕೇಶನ್, ಅದು ಬಂದ ಮೇಲೆ ಓದ್ತೀನಿ ಅನ್ನೋದು ಅಥವಾ ಓವರ್ ಆಗಿ ಓದಕ್ ಹೋಗೋದು, ಇದೆಲ್ಲ ಏನು ಮಾಡಬೇಡಿ. ಸಿಸ್ಟಮ್ಯಾಟಿಕ್ ಆಗಿ ಮಾಡಿ. ಮೇಕ್ ಶೋರ್ ದಟ್ ನೀವು ಏನ್ ಫಸ್ಟ್ ಅಟೆಂಪ್ಟ್ ನಲ್ಲಿ, ಈಗ ಕೆ ಎಸ್ ಮುಂಚೆ ಏನ್ ನಡೀತು ಅದ್ರಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡಿದ್ರಿ, ಯಾಕೆ ತಪ್ಪಾಯ್ತು ಅಂತ ಕೂತ್ಕೊಂಡು ಯೋಚನೆ ಮಾಡಿ, ಅದನ್ನ ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ. ನಾನು ಅಷ್ಟು ಚೆನ್ನಾಗಿ ತೆಗಿತಾ ಇದ್ರು ಯಾಕೆ ಅಲ್ಲಿ ತೆಗಿಯಕ್ಕಾಗಿಲ್ಲ, ಅಥವಾ ನಾನು ಅಷ್ಟು ಓದಿದ್ರು ಯಾಕಲ್ಲಿ ಮಾರ್ಕ್ಸ್ ಕಡಿಮೆ ಬಂತು, ಇದನ್ನ ನೀವು ಕೂತ್ಕೊಂಡು ಅನಲೈಸ್ ಮಾಡಿ ಅದ್ರ ಪ್ರಕಾರ ನೀವು ಸರಿ ಮಾಡ್ಕೊಬೇಕು. ಆಯ್ತಾ. ಡೋಂಟ್ ಬಿ ಇಗ್ನರೆಂಟ್, ಡೋಂಟ್ ಬಿ ಈಗೋಯಿಸ್ಟಿಕ್, ಥಿಂಕಿಂಗ್ ದಟ್ ನಾನು ಚೆನ್ನಾಗಿ ಓದಿದ್ದೆ ಬಟ್ ಕಡಿಮೆ ಬಂದ್ಬಿಡ್ತು, ಅದು ಎಕ್ಸಾಮ್ ಪೇಪರ್ ಇಂದ, ನಂದೇನ್ ಪ್ರಾಬ್ಲಮ್ ಇಲ್ಲ, ಇದು ತಪ್ಪು. ಸರಿನಾ. ವಾಟ್ ಇಸ್ ದ ಪ್ರಾಬ್ಲಮ್, ಟ್ರೈ ಟು ಸಿ ಅಂಡ್ ದೆನ್ ಮೇಕ್ ಶೋರ್ ದಟ್ ಯು ಕರೆಕ್ಟ್ ಯುವರ್ ಸೆಲ್ಫ್ ಸೊ ದಟ್ ಯು ಪರ್ಫಾರ್ಮ್ ಅಟ್ ಯುವರ್ ಪೀಕ್. ಸರಿನಾ. ಪುನಃ 9th of November and 10th of November ಕ್ವಶನ್ ಪೇಪರ್ ಬಿಡ್ತೀನಿ. ಐ ಹೋಪ್ ಯು ಪೀಪಲ್ ಆರ್ ರೆಡಿ ಫಾರ್ ಇಟ್. ಹೈಪೋಥೆಟಿಕಲಿ ಒಂದು ಡೇಟ್ ಕೊಟ್ಟಿದ್ದೀನಿ ನಿಮಗೆ, ಸೊ ದಟ್ ಯು ಗೆಟ್ ಸೀರಿಯಸ್, ಸೊ ದಟ್ ಯು ಹ್ಯಾವ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಬಿಕಾಸ್ ನಮಗೆ ಒಂದು ಇನ್ಸೆಂಟಿವ್ ಬೇಕು ವರ್ಕ್ ಮಾಡಕ್ಕೆ, ಸೊ ನಿಮ್ಗೆ ಆ ಇನ್ಸೆಂಟಿವ್ ಕೊಟ್ಟಿದ್ದೀನಿ. ಸೊ ಐ ಹೋಪ್ ದಟ್ ಇನ್ಸೆಂಟಿವ್ ವರ್ಕ್ಸ್ ಫಾರ್ ಯು. ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೊಂತೀನಿ, ಎಲ್ಲರೂ ಸೀರಿಯಸ್ ಆಗಿ ಮಾಡ್ತೀರಾ ಅಂತ ಅನ್ಕೊಂತೀನಿ. ಆಯ್ತಾ. ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಅದನ್ನ. ಐ ವಿಲ್ ಮೇಕ್ ಶೋರ್ ದಟ್ ಇಟ್ ಇಸ್ ಅಪ್ ಟು ದ ಸ್ಟ್ಯಾಂಡರ್ಡ್ಸ್ ಆಫ್ UPSC as well as KPSC. KPSC standards ಅಷ್ಟೇ ಬರ್ತಾ ಇದೆ, so it is up to the standards of UPSC. But you should make sure that most of the students should participate in it and most of the students should score good marks. ಅಷ್ಟೇ ಹೇಳ್ತಾ ಪುನಃ ಸಿಗ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್, ಅಂಡ್ ಇಫ್ ಇಟ್ ವಾಸ್ ಹೆಲ್ಪ್ಫುಲ್ ದಯವಿಟ್ಟು ಎಲ್ಲರಿಗೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್. ಐ ಹೋಪ್ ಗೌರಿ ಗಣೇಶದ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಪುನಃ ಸಿಗೋಣ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.